ನಮ್ಮ ಕತೆ ಲೋಕ ಚಾನೆಲ್ಗೆ ಸ್ವಾಗತ. ಒಂದು ಕಾಲದಲ್ಲಿ ಕರ್ನಾಟಕ ರಾಜ್ಯದ ಒಂದು ಚಿಕ್ಕ ಹಳ್ಳಿಯಲ್ಲಿ ಕುರಹಿನ ಶೆಟ್ಟಿ ಸಮಾಜದವರು ಒಗ್ಗಟ್ಟಿನಿಂದ ಬದುಕುತ್ತಿದ್ದರು. ಅವರು ಪರಿಶ್ರಮ, ನಂಬಿಕೆ ಮತ್ತು ಪ್ರಾಮಾಣಿಕತೆಗೆ ಹೆಸರಾಗಿದ್ದರು. ಆ ಹಳ್ಳಿಯಲ್ಲಿ ರಂಗಪ್ಪ ಎಂಬ ಯುವಕ ಇದ್ದ. ಅವನು ಕುರಹಿನ ಶೆಟ್ಟಿ ಸಮಾಜದ ಕುಟುಂಬದಲ್ಲಿ ಹುಟ್ಟಿದ್ದ. ಅವನ ತಂದೆ ರೈತ, ತಾಯಿ ಮನೆ ಕೆಲಸ ಮಾಡುತ್ತಿದ್ದರು. ಅವರ ಕುಟುಂಬ ಶ್ರೀಮಂತವಾಗಿರಲಿಲ್ಲ, ಆದರೆ ಮಾನವೀಯತೆ ಮತ್ತು ಗೌರವದಲ್ಲಿ ತುಂಬಾ ಶ್ರೀಮಂತವಾಗಿತ್ತು. ರಂಗಪ್ಪ ಬಾಲ್ಯದಿಂದಲೇ ಒಂದು ಮಾತು ಕೇಳುತ್ತಿದ್ದ: ಒಬ್ಬನು ಗೆದ್ದರೆ ಅದು ಅವನ ಜಯ, ಸಮಾಜವೇ ಗೆದ್ದರೆ ಅದು ಇತಿಹಾಸ. ಹಳ್ಳಿಯಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು. ಮಳೆ ಬರದೆ ಬೆಳೆ ಹಾಳಾಗುತ್ತಿತ್ತು. ಜನರು ಸಾಲದಲ್ಲಿ ಮುಳುಗುತ್ತಿದ್ದರು. ಕೆಲವರು ಊರನ್ನು ಬಿಟ್ಟು ಹೋಗಲು ಯೋಚಿಸುತ್ತಿದ್ದರು. ಒಂದು ದಿನ ರಂಗಪ್ಪ ಸಮಾಜದ ಹಿರಿಯರನ್ನು ಕರೆದು ಹೇಳಿದ: ನಾವು ಒಟ್ಟಾಗಿ ಕೆಲಸ ಮಾಡಿದರೆ ನಮ್ಮ ಊರನ್ನು ಉಳಿಸಬಹುದು. ಮೊದಲಿಗೆ ಕೆಲವರು ನಕ್ಕರು. ಒಬ್ಬ ಹುಡುಗ ಏನು ಮಾಡ್ತಾನೆ ಎಂದು ಹೇಳಿದನು. ಆದರೆ ರಂಗಪ್ಪ ಹಿಂತಿರುಗಲಿಲ್ಲ. ಅವನು ಯುವಕರನ್ನು ಸೇರಿಸಿ ಹಳ್ಳಿಯ ಹಳೆಯ ಕೆರೆಯನ್ನು ಸ್ವಚ್ಛಗೊಳಿಸಲು ಆರಂಭಿಸಿದ. ಮಹಿಳೆಯರು ಊಟ ಮಾಡಿಕೊಟ್ಟರು, ಹಿರಿಯರು ಸಲಹೆ ನೀಡಿದರು, ಮಕ್ಕಳು ಕೂಡ ಸಣ್ಣ ಸಹಾಯ ಮಾಡಿದರು. ಹೀಗೆ ದಿನಗಳು ಕಳೆದವು. ಕೆಲ ವಾರಗಳ ನಂತರ ಮಳೆ ಬಂತು. ಕೆರೆ ತುಂಬಿತು, ಹೊಲಗಳಿಗೆ ನೀರು ಸಿಕ್ಕಿತು, ಬೆಳೆ ಮತ್ತೆ ಹಸಿರಾಯಿತು. ಊರಿನಲ್ಲಿ ಸಂತೋಷ ಮರಳಿ ಬಂತು. ಆ ದಿನ ಹಳ್ಳಿಯ ಹಿರಿಯರು ಹೇಳಿದರು: ಕುರಹಿನ ಶೆಟ್ಟಿ ಸಮಾಜದ ಬಲ ಹಣದಲ್ಲಿಲ್ಲ, ಒಗ್ಗಟ್ಟಿನಲ್ಲಿ ಇದೆ. ರಂಗಪ್ಪನ ಹೆಸರು ಎಲ್ಲೆಡೆ ಪ್ರಸಿದ್ಧವಾಯಿತು. ಆದರೆ ಅವನು ಹೇಳಿದ: ಇದು ನನ್ನ ಜಯ ಅಲ್ಲ, ನಮ್ಮ ಸಮಾಜದ ಜಯ. ಕಥೆಯ ನೀತಿ: ಒಗ್ಗಟ್ಟು ಇದ್ದರೆ ಯಾವುದೇ ಸಂಕಷ್ಟವನ್ನು ಗೆಲ್ಲಬಹುದು. ಸಮಾಜದ ಶಕ್ತಿ ಪರಸ್ಪರ ಸಹಾಯದಲ್ಲಿ ಇರುತ್ತದೆ. ಯುವಕರು ಮುಂದಾದರೆ ಊರು ಬೆಳೆಯುತ್ತದೆ. ಇದೇ ತರಹದ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.